Hello viewers, today we start a 7th standard lesson Journey to the Top. Before we start, if you're new to my channel, subscribe my channel and press the bell icon for latest update. If you like my video, press like button. Before you read, listen the text. Listen to the text read by your teacher and identify the personalities. Write their names in the space provided. ಈ ಜರ್ನಿ ಟು ದ ಟಾಪ್ ಏನಾಗಿದೆ, ಅದು ಒಂದು ಮೌಂಟೇನಿಯರ್ ಲೆಸನ್ ಸಕ್ಸಸ್ಫುಲ್ ಸ್ಟೋರಿ ಆಗಿದೆ. ಇದು ಬಚೇಂದ್ರಿ ಪಾಲ್ ಅನ್ನೋರ್ದು ಸ್ಟೋರಿ ಆಗಿದೆ. ಶಿ ಇಸ್ ದ ಬಚೇಂದ್ರಿ ಪಾಲ್. ಇವರು ಬಚೇಂದ್ರಿ ಪಾಲ್ ಅಂತ. ಇವರು ಮೌಂಟೇನಿಯರ್ ಅಂದರೆ ಮೌಂಟ್ ಎವರೆಸ್ಟ್ನ ಫಸ್ಟ್ ವುಮನ್ ಹತ್ತಿರೋರು ಆಗಿರ್ತಾರೆ. ಎಡ್ವರ್ಡ್ ಹ್ಯಾಲರಿ, ಹೀ ಈಸ್ ಫ್ರಮ್ ನ್ಯೂಜಿಲ್ಯಾಂಡ್. ಇವರು ಫಸ್ಟ್ ಮ್ಯಾನ್ who is the first mountaineer. Tenzin Nagre, he is the second mountaineer. Avatar Singh Kima, he is from India. He is the third mountaineer. Next, the first woman mountaineer is Bachendri Pal. The picture above are the Bachendri Pal. You are now going to read her success story. She put her life in a nutshell like this. ಬಚೇಂದ್ರಿ ಪಾಲ್ ಅವರು ಹೇಳಿದ ಮಾತು ಇಲ್ಲಿದೆ. ಲೆಟ್ ಅಸ್ ರೀಡ್. ಐ ಹ್ಯಾವ್ ರಿಯಲೈಸ್ ದಟ್ ದೇರ್ ಆರ್ ಮೆನಿ ಎವರೆಸ್ಟ್ ಒನ್ ಹ್ಯಾಸ್ ಟು ಕ್ಲಿಮ್ ಇನ್ ಒನ್ಸ್ ಲೈಫ್. ಬಚೇಂದ್ರಿ ಪಾಲ್ ಮೌಂಟೇನಿಯರ್. ಇದರ ಅರ್ಥ ಏನಪ್ಪ ಅಂದರೆ, ನಾನು ಅರಿತುಕೊಂಡಿದ್ದೇನೆ, ಜೀವನದಲ್ಲಿ ಹತ್ತಬೇಕಾದ ಅನೇಕ ಎವರೆಸ್ಟ್ಗಳು ಇದ್ದಾವೆ. ಕಮ್ ಟು ನೆಕ್ಸ್ಟ್ ಪೇಜ್. Let us read detailedly. Read the text. Bachendri Pal was first Indian woman to climb the summit of Mount Everest, the middle one of the 5 children. She was born in 1954 at Nakkuri, a small village in the Garhwal Himalayas in the present Uttarakhand. Bachendri Pal ಏನಿದ್ದಾರೆ, ಅವರು ಫಸ್ಟ್ ವುಮನ್ ಹೂ ಕ್ಲಿಮ್ ದ ಮೌಂಟ್ ಎವರೆಸ್ಟ್, ಅಂದರೆ ಅವರು ಫಸ್ಟ್ ವುಮನ್ ಮೌಂಟ್ ಎವರೆಸ್ಟನ್ನು ಹತ್ತಿರೋರು ಆಗಿರ್ತಾರೆ. ಶಿ ಇಸ್ ದ ಮಿಡಲ್ ಆಫ್ ಚಿಲ್ಡ್ರನ್, ಅಂದರೆ 5 ಚಿಲ್ಡ್ರನ್ಸಲ್ಲಿ ಅವರು ಮಧ್ಯದವರಾಗಿರ್ತಾರೆ. 1954 ನಕ್ಕುರಿಯಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಅವರು ಜನಿಸಿರ್ತಾರೆ. ಉತ್ತರಾಖಂಡಲ್ಲಿದ್ದಾಗ ನಕ್ಕುರಿ ಹಳ್ಳಿ, ಉತ್ತರಾಖಂಡೆ ಅಲ್ಲಿದ್ದ ನಕ್ಕುರಿ ಹಳ್ಳಿಯಲ್ಲಿ ಜನಿಸಿರ್ತಾರೆ. ಬಚೇಂದ್ರಿ ವಾಸ್ ಫ್ರಮ್ ಮಾಡೆಸ್ಟ್ ಬ್ಯಾಕ್ಗ್ರೌಂಡ್, ಅವರು ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ತಾರೆ. ಹರ್ ಫಾದರ್ ವಾಸ್ ಬಾರ್ಡರ್ ಟ್ರೇಡ್ ಮ್ಯಾನ್ ಹೂ ವುಡ್ ಟೇಕ್ wheat flour and rice from India to Tibet on mules, horse and goats. ಅವ್ರ ಫಾದರು ವ್ಯಾಪಾರಿ ಆಗಿರ್ತಾರೆ. ಅವರು ವೀಟ್ ಫ್ಲೋರ್ ಅಂದರೆ ಗೋಧಿ ಹಸಿಟ್ಟು ಮತ್ತು ಅಕ್ಕಿನ ಮಾರ್ತಾ ಇರ್ತಾರೆ. ಇಂಡಿಯಾ ಟು ಟಿಬೇಟನ್ನ ಅವರು ಮಾರ್ತಾ ಇರ್ತಾರೆ. ಕುದುರೆ ಮೇಲೆ ಮತ್ತು ಮೇಕೆ ಮೇಲೆ ಅವರು ಸಾಕಣೆ ಮಾಡ್ತಾರೆ. ಹಿ ಇವೆಂಚುಲಿ ಮ್ಯಾರಿಡ್ ಆ್ಯಂಡ್ ಸೆಟಲ್ ನಿಯರ್ ಉತ್ತರಕಾಶಿ ವೇರ್ ದ ಕಪಲ್ ರೈಸ್ ದೇರ್ ಫ್ಯಾಮಿಲಿ. ಅವರು ಉತ್ತರಕಾಶಿಯಲ್ಲಿ ಹೋಗಿ ಮ್ಯಾರಿಡ್ ಆಗಿ ಸೆಟ್ಲ್ ಆಗಿರ್ತಾರೆ. ಆಲ್ವೇಸ್ ಎ ರೆಬಿಲಿಯಸ್ ಚೈಲ್ಡ್, ಬಚೇಂದ್ರಿ ಲವ್ಡ್ ವಾಂಡರಿಂಗ್ ಇನ್ ದ ಸ್ನೋ ಕ್ಲಾಡ್ ಗ್ರಾವಲ್ ಹಿಮಾಲಯಾಸ್. ಹಿಮಾಲಯಾಸಲ್ಲಿ ಬಚೇಂದ್ರಿ ಅವರಿಗೆ ಸ್ನೋ ಆಡೋದಂದರೆ ತುಂಬ ಇಷ್ಟವಾಗಿರುತ್ತೆ. ಶಿ ಡ್ರೀಮ್ಡ್ ಆಫ್ ಫ್ಲೈಯಿಂಗ್ ಇನ್ ಏರೋಪ್ಲೇನ್ಸ್ ಆ್ಯಂಡ್ ಮೀಟ್ ಫೇಮಸ್ ಪೀಪಲ್ ಆ್ಯಂಡ್ ದಿಸ್ ಆಲ್ವೇಸ್ ಅಸ್ಯೂಮ್ಡ್ ಹರ್ ಫ್ಯಾಮಿಲಿ. ಅವರು ಕನಸೇನಿರುತ್ತೆ, ಬಚೇಂದ್ರಿ ಅವ್ರ ಕನಸು ಏರೋಪ್ಲೇನಲ್ಲಿ ಓಡಾಡಬೇಕು ಮತ್ತು ಪ್ರಸಿದ್ಧ ವ್ಯಕ್ತಿಗಳನ್ನು ಮೀಟ್ ಆಗಬೇಕು ಅಂತ ಅವ್ರದ್ದು ಕನಸಾಗಿರುತ್ತೆ. ಶಿ ವಾಸ್ ಅನ್ ಆ್ಯಕ್ಟಿವ್ ಚೈಲ್ಡ್ ಆ್ಯಂಡ್ ಡಿಡ್ ವೆಲ್ ಇನ್ ಹರ್ ಸ್ಟಡೀಸ್ ಅಟ್ ಸ್ಕೂಲ್. ಅವ್ರು ತುಂಬ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಶಿ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್ ಟು, ಅವರು ಸ್ಪೋರ್ಟ್ಸಲ್ಲೂ ಸಹ ತುಂಬ ಚೆನ್ನಾಗಿರ್ತಾರೆ. ಶಿ ವಾಸ್ ಇಂಡಿಪೆಂಡೆಂಟ್ ಆ್ಯಂಡ್ ಫಿಯರ್ಲೆಸ್, ಅವರು ಧೈರ್ಯಶಾಲಿಯಾದ ಮಗು ಆಗಿರ್ತಾರೆ. ಶಿ ಕ್ಲಿಮ್ ಟುಗೆದರ್ with a group of 12 years old classmate 40 meters 13,123 feet height during a picnic. ಅವರು 12 ಇಯರ್ಸ್ ಇದ್ದಾಗ 12 ವರ್ಷದಲ್ಲಿ ಕ್ಲಾಸ್ಮೇಟ್ಸ್ ಜೊತೆ ಪಿಕ್ನಿಕ್ಕಿಗೆ ಹೋಗಿರ್ತಾರೆ. ಆವಾಗ 4000 ಮೀಟರ್ಸ್ 4000 ಮೀಟರು ಪರ್ವತವನ್ನು ಹತ್ತಿರ್ತಾರೆ. ಆ್ಯಸ್ ಶಿ ಕುಡ್
could not come down before nightfall, she had spent the night there without food or shelter along with the others. ಅವರು ಫುಡ್ ಮತ್ತು ಶೆಲ್ಟರ್ ಇಲ್ದಲೆ ಒಂದು ನೈಟ್ ಅಲ್ಲೇ ಸ್ಪೆಂಡ್ ಮಾಡಿ ಆ ಪರ್ವತವನ್ನು ಹತ್ತಿರ್ತಾರೆ. The experience remained in Bachendri's memory. It increased her love for adventure and the mountains. At 13, like most Agarwal's girls, she was expected to leave school and help in the house. ಗರ್ವಾಲ್ಸ್ ಗರ್ಲ್ಸ್ ಏನಿರ್ತಾರೆ ಅಂದರೆ ಬಚೇಂದ್ರೀಸ್ ಫ್ಯಾಮಿಲಿಯಲ್ಲಿ 13 ಇಯರ್ಸ್ ಆದಮೇಲೆ ಅವ್ರ ಮನೇಲಿ ಇರಬೇಕಾಗುತ್ತೆ. ಮನೆ ಕೆಲಸ ಮಾಡಿಕೊಂಡು ಮನೇಲಿ ಹೆಲ್ಪ್ ಮಾಡಿಕೊಂಡು ಮನೇಲಿ ಇರಬೇಕಾಗುತ್ತೆ. ಬಟ್ ಹರ್ ಡಿಟರ್ಮಿನೇಷನ್ ಟು ಸ್ಟಡೀಸ್ ಇಂಪ್ರೆಸ್ಡ್ ಹರ್ ಪೇರೆಂಟ್ಸ್ ಹೂ ಅಲೌಡ್ ಹರ್ ಟು ಫಿನಿಶ್ ಹೈಸ್ಕೂಲ್. ಅವರು ಸ್ಟಡೀಸ್ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರು ಹೈಸ್ಕೂಲನ್ನು ಓದಲಿ ಅಂತ ಕಂಟಿನ್ಯೂ ಮಾಡ್ತಾರೆ. ಆ್ಯಸ್ ಎ ಸ್ಟೂಡೆಂಟ್ ಶಿ ಅರ್ನ್ ಮನಿ ಬೈ ಸೇವಿಂಗ್ ಇನ್ ಹರ್ ಸ್ಪೇರ್ ಟೈಮ್. ಫ್ರೀ ಟೈಮ್ ಇದ್ದಾಗ ಅವರು ಬಟ್ಟೆನ ಹೊಲಿದು ದುಡ್ಡನ್ನು ಮಾಡ್ಕೊಳ್ತಾರೆ. ಫೈನಾನ್ಷಿಯಲಿ ಪ್ರಾಬ್ಲಮ್ಗೋಸ್ಕರ ಅವರು ಬಟ್ಟೆನ ಹೊಲಿದು ದುಡ್ಡನ್ನು ಅರ್ನ್ ಮಾಡ್ತಿರ್ತಾರೆ. ದ ಪ್ರಿನ್ಸಿಪಲ್ ಆಫ್ ಹರ್ ಸ್ಕೂಲ್ ಪ್ರಿಶ್ಯೂಡ್ her family to send her to college, where she defeated both boys and girls in rifle shooting and other competitions. ಅವರು ಪ್ರಿನ್ಸಿಪಲ್ ಏನಿರ್ತಾರೆ, ಕಾಲೇಜ್ ಇದನ್ನು ಎಜುಕೇಷನನ್ನು ಮುಗಿಸ್ಲಿ ಅಂತ ಪೇರೆಂಟ್ಸಿಗೆ ಮನವೊಲಿಸ್ತಾರೆ. ಆಗ ಕಾಲೇಜಿಗೆ ಕಳಿಸ್ತಾ ಇರಬೇಕಾದ್ರೆ ಬಾಯ್ಸ್ ಮತ್ತು ಗರ್ಲ್ಸಿಗೆ ರೆಫಲ್ ಶೂಟಿಂಗಲ್ಲಿ ಬಚೇಂದ್ರಿ ಅವರು ಕಾಂಪಿಟೇಷನಲ್ಲಿ ಅವರು ಫಸ್ಟ್ ಬರ್ತಾರೆ. ಹರ್ BA ಗ್ರ್ಯಾಜುಯೇಷನ್ ಥ್ರಿಲ್ಡ್ ಹರ್ ಪೇರೆಂಟ್ಸ್ ಹೂ ಹ್ಯಾಡ್ ವಾಂಟೆಡ್ ಹರ್ ಟು ಬಿ ಫಸ್ಟ್ ಗರ್ಲ್ ಇನ್ ದ ವಿಲೇಜ್ ವಿತ್ ಎ ಡಿಗ್ರಿ. She eventually did an MA in Sanskrit and then BA. In spite of the achievement, the job offer that come in were only temporary and junior level position. ಅವರು BA ಅನ್ನು ಕಂಪ್ಲೀಟ್ ಮಾಡ್ತಾರೆ. BA ಮತ್ತು ಡಿಗ್ರಿ ಮಾಡಿರೋರು ಫಸ್ಟ್ ಗರ್ಲ್ ಆಗಿರ್ತಾರೆ. ಅವ್ರ ವಿಲೇಜಲ್ಲಿ, ಅವ್ರ ಹಳ್ಳಿಯಲ್ಲಿ ಫಸ್ಟ್ ಗರ್ಲ್ ಡಿಗ್ರಿ ಮಾಡಿರೋರು ಬಚೇಂದ್ರಿ ಪಾಲ್ ಆಗಿರ್ತಾರೆ. ಶಿ ಇವೆಂಚುಯಲಿ ಡಿಡ್ MA ಸ್ಯಾನ್ಸ್ಕ್ರಿಟ್. ಅವ್ರು ಮತ್ತು MA ಸ್ಯಾನ್ಸ್ಕ್ರಿಟಲ್ಲೂ ಸಹ ಮಾಡ್ತಾರೆ. BEd ಸಹ ಮುಗಿಸ್ತಾರೆ. ಜಾಬ್ ಆಫರ್ ಆಗುತ್ತೆ, ಜಾಬಿಗೆ ಹೋಗೋದಿಲ್ಲ. ಇನ್ಸ್ಪೈರ್ಡ್ ಬೈ ಹರ್ ಲವ್ ಫಾರ್ ಮೌಂಟೇನ್, ಬಚೇಂದ್ರಿ ಡಿಸೈಡೆಡ್ ಟು ಅಪ್ಲೈ ಟು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟನರಿಂಗ್ ಉತ್ತರಾಕಾಶಿ ಫಾರ್ ಬೇಸಿಕ್ ಮೌಂಟನರಿಂಗ್ ಕೋರ್ಸ್. ಅವರು ತುಂಬ ಆಸಕ್ತಿ ಇರೋದ್ರಿಂದ, ಮೌಂಟೇನ್ಸ್ ಬಗ್ಗೆ, ಪರ್ವತರ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ಅವರು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟನರಿಂಗ್ ಉತ್ತರಕಾಶಿಯಲ್ಲಿ ಮೌಂಟನರಿಂಗ್ ಸ್ಕಿಲ್ಸನ್ನು ಕಲಿಯೋದಕ್ಕೆ ಜಾಯಿನ್ ಆಗ್ತಾರೆ. ಶಿ ವಾಸ್ ಜಡ್ಜ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕೋರ್ಸ್ ಆ್ಯಂಡ್ ಮಚ್ ಟು ಹರ್ ಸರ್ಪ್ರೈಸ್ ವಾಸ್ ಮಾರ್ಕ್ ಡೌನ್ ಆಸ್ ಎವರೆಸ್ಟ್ ಮೆಟೀರಿಯಲ್. ಶಿ ಕಂಪ್ಲೀಟೆಡ್ ಹರ್ ಅಡ್ವಾನ್ಸ್ ಮೌಂಟನರಿಂಗ್ ಕೋರ್ಸ್ ಟು ವಿತ್ ಫ್ಲೈಯಿಂಗ್ ಕಲರ್ಸ್. ಅವರು ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಮೌಂಟನರಿಂಗ್ ಕೋರ್ಸ್ ಕೂಡ ಮಾಡ್ಕೊಳ್ತಾರೆ. ಬಚೇಂದ್ರಿ ಕ್ಲಿಮ್ ದ ಗಂಗೋತ್ರಿ 6,672 meters, 21,900 feet, and Radugaria 5,819 meters, 19,091 feet in an advanced camp 1982 during her time at NIM. ನೆಕ್ಸ್ಟ್ ಅವರು ಮೌಂಟ್ ಎವರೆಸ್ಟ್ ಕೋರ್ಸನ್ನ ಮಾಡಿಕೊಂಡು ಗಂಗೋತ್ರಿ ಅಂತ ಒಂದು ಮೌಂಟೇನ್ ಇರುತ್ತೆ, ಅದನ್ನು ಹತ್ತುತ್ತಾರೆ. ನೆಕ್ಸ್ಟ್ ರುದುಗೇರಿಯಾ ಅಂತ ಮೌಂಟೇನ್, ಅದು 5,819 ಮೀಟರ್ಸ್ ಆಗಿರುತ್ತೆ, ಅದನ್ನು ಕೂಡ ಹತ್ತುತ್ತಾರೆ. ಹರ್ ಮೆಂಟರ್ ಬ್ರಿಡ್ಜರ್ ಗ್ಯಾನ್ ಸಿಂಗ್, ದ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ NIF, ಕೇಮ್ ಟು ಉತ್ತರಕಾಶಿ ಇನ್ February 1983 to run at adventure course for teachers at the NIM. ಉತ್ತರಕಾಶಿಯಲ್ಲಿ ಒಬ್ಬರು ಡೈರೆಕ್ಟರ್ ಬ್ರಿಗೇಡರ್ ಗ್ಯಾನ್ ಸಿಂಗ್ ಅನ್ನೋರು ಒಬ್ಬರು ಬರ್ತಾರೆ. NIF ಫೌಂಡೇಶನ್ ಅವರು ಉತ್ತರಕಾಶಿಗೆ ಬರ್ತಾರೆ 1983ಯಲ್ಲಿ. ಹಿ ಸೆಲೆಕ್ಟೆಡ್ 7 ಲೋಕಲ್ ಎಜುಕೇಟೆಡ್ ಗರ್ಲ್ಸ್. ಅವರು 7 ಲೋಕಲ್ ಎಜುಕೇಟೆಡ್ ಗರ್ಲ್ಸ್ನ ಸೆಲೆಕ್ಷನ್ ಮಾಡ್ಕೊಂಡು, ಇನ್ಕ್ಲೂಡಿಂಗ್ ಬಚೇಂದ್ರಿ, ಫಾರ್ ಸ್ಕಾಲರ್ಶಿಪ್. ಭಾಗೀರಥಿ 7 Sisters Adventure Club was set up by him after she came to know through Bachendri Pal that the poor could she
could use their mountaineering skill to make a living. ಬಚೇಂದ್ರಿ ಅವರು ತುಂಬ ಪೂರ್ ಇದ್ದಾಗ ಅವರಿಗೆ ಒಂದು ಸ್ಕಾಲರ್ಶಿಪ್ ಮುಖಾಂತರ ಅವರಿಗೆ ಫೈನಾನ್ಷಿಯಲಿ ಸಪೋರ್ಟನ್ನು ಮಾಡೋಣ ಅಂತ ಒಂದು ಸ್ಕಾಲರ್ಶಿಪ್ಪನ್ನು ಅಡ್ವೆಂಚರ್ ಮಾಡ್ತಾರೆ. ಸೊ ದಿಸ್ ವಾಸ್ ಯುನಿಕ್ ಆರ್ಗನೈಸೇಷನ್ ಆಫ್ ಗರ್ಲ್ಸ್ ಆ್ಯಂಡ್ ವುಮನ್ಸ್ ಟು ಹೆಲ್ಪ್ ಅದರ್ ಗರ್ಲ್ಸ್ ಟು ಫೈಂಡ್ ಅಡ್ವೆಂಚರ್. ಇದು ಯುನಿಕ್ ಗರ್ಲ್ಸನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಆಗಿರುತ್ತೆ. ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ಮಾನಿಟರಿ ವಾರಿಯರ್ಸ್ ಆಫ್ ಟ್ರೈನ್ ಗರ್ಲ್ಸ್ ಆ್ಯಂಡ್ ವುಮನ್ಸ್. ಟ್ರೈನ್ ಗರ್ಲ್ಸ್ ಮತ್ತು ವುಮನ್ಸಿಗೆ ಇದನ್ನು ಹೆಲ್ಪ್ ಮಾಡೋದಕ್ಕೆ ಈ ಸ್ಕಾಲರ್ಶಿಪ್ಪನ್ನ ಇದು ಮಾಡ್ತಾರೆ. ಬಚೇಂದ್ರಿ ಹೂಸ್ ಫ್ಯಾಮಿಲಿ ವಾಸ್ ಅಂಡರ್ ಎಕನಾಮಿಕ್ ಪ್ರೆಷರ್ ಬಿಕೇಮ್ ಆನ್ ಇನ್ಸ್ಟ್ರಕ್ಟರ್ ಹರ್ ಆ್ಯಂಡ್ ರೆಡ್ಯೂಸ್ ದೇರ್ ಫೈನಾನ್ಷಿಯಲ್ ಬರ್ಡನ್. ಈ ಸ್ಕಾಲರ್ಶಿಪ್ಪಿಂದ ಬಚೇಂದ್ರಿ ಅವರು ಫೈನಾನ್ಷಿಯಲ್ ಬರ್ಡನ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ತಾರೆ. Bachendri was selected for the Indian Everest expedition in 1984. This was the first mixed expedition and its prime aim was to provide Indian women the opportunity to face the challenge of climbing Mount Everest. Till then, 4 women in the world had scaled the peak. The team compressed 7 women and 11 men, and this was Bachendri first real expedition. ಬಚೇಂದ್ರಿ ಎಕ್ಸ್ಪೆಂಡಿಷನಲ್ಲಿ ಎವರೆಸ್ಟ್ ಎಕ್ಸ್ಪೆಂಡಿಷನಲ್ಲಿ ಸೆಲೆಕ್ಟ್ ಆಗ್ತಾರೆ. ಅಂದರೆ ಮೌಂಟ್ ಎವರೆಸ್ಟ್ ಏನಿದೆ ಅದನ್ನು ಹತ್ತೋದಕ್ಕೆ ಸೆಲೆಕ್ಷನನ್ನು ಮಾಡ್ಕೊಳ್ತಾರೆ 1984. ಸೊ ಅದರಲ್ಲಿ ಪ್ರೈಮ್ ಏಮ್ ಏನಿರುತ್ತಪ್ಪ ಅಂದರೆ ಇಂಡಿಯನ್ ವುಮನ್ ಆಪರ್ಚುನಿಟಿ ಫಸ್ಟ್ ಟೈಮ್ ಬಂದಿರುತ್ತೆ. ಆಗ ಇಂಡಿಯನ್ ವುಮೆನ್ಸಿಗೆ ಸೆಲೆಕ್ಷನನ್ನು ಮಾಡ್ಕೊಂಡಿರ್ತಾರೆ. 4 ವುಮನ್ಸ್ ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಬಚೇಂದ್ರಿ ಒಬ್ಬರು ಆಗಿರ್ತಾರೆ. ದೇ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್ ಇನ್ಕ್ಲೂಡಿಂಗ್ ಆ್ಯನ್ ಅವೇಲೆನ್ಸ್ ಆ್ಯಂಡ್ ಇಂಜುರೀಸ್. ಅದರಲ್ಲಿ ಎವರೆಸ್ಟ್ ಹತ್ತಬೇಕಾದ್ರೆ ತುಂಬ ಇಂಜುರೀಸ್ ಅಂದರೆ ಗಾಯಗಳು ಆಗೋದು ಸಹಜ ಅಲ್ವಾ. ಗಾಯಗಳು ಎಲ್ಲ ಅವರು ಹ್ಯಾಂಡಲ್ ಮಾಡ್ತಾರೆ. ಎ ಸಡನ್ ಲ್ಯಾಂಡ್ ಸ್ಲೈಡ್ ಇಂಜೂರ್ಡ್ ದ ಮೆಂಬರ್ಸ್ ಆಫ್ ದ ಟೀಮ್. ಒಂದು ಲ್ಯಾಂಡ್ ಸ್ಲೈಡ್ ಇಂಜೂರ್ಡ್ ಗಾಯವನ್ನು ಆಗುತ್ತೆ. ಹವೆವರ್ ಬಚೇಂದ್ರಿ ಪಾಲ್ ಕಂಟಿನ್ಯೂಡ್ ಹರ್ ಕ್ಲಿಮ್ ಟು ರೀಚ್ ದ ಪೀಕ್ ಆನ್ May 23, 1984. ಏನು ಗಾಯ ಆದ್ರೂ ಬಚೇಂದ್ರಿ ಅವರು ಹೆದರೋದಿಲ್ಲ. ಅವರು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ. May 23, 1984ಗೆ ಆ ಹೈಯೆಸ್ಟ್ ಪೀಕನ್ನು ಅವರು ರೀಚ್ ಮಾಡ್ತಾರೆ, ಅಂದರೆ ಪರ್ವತವನ್ನು ಹತ್ತೇ ಬಿಡ್ತಾರೆ. ಬಚೇಂದ್ರಿ ಕಾನ್ಕರ್ಡ್ ದ ಸಮಿಟ್ ಆಫ್ ಸಂಗಾರ್ಮಾಥಾ, ದ ನೇಪಾಲಿ ನೇಮ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. At 1:07 p.m. it was a difficult climb of our 29,028 feet, 8,848 meters. Her dream had come true. ಸೊ ಲಾಸ್ಟಲ್ಲಿ ಅವರು ಪರ್ವತವನ್ನು ರೀಚ್ ಮಾಡೇ ಬಿಡ್ತಾರೆ. ಸಗಾರ್ಮತ ಅಂತ ಒಂದು ನೇಪಾಲ್ ಅಲ್ಲಿ ಇರೋದು ಒಂದು ಊರು ಇದೆ. ನೇಪಾಲ್ ಅಲ್ಲಿ ಒಂದು ಹೈಯೆಸ್ಟ್ ಪೀಕ್ ಅಂದರೆ ಮೌಂಟೇನ್ ಇದೆ. ಅದಕ್ಕೆ ಅವರು ರೀಚ್ ಆಗೇ ಬಿಡ್ತಾರೆ. 1:00 ಅವರು 1:07 p.m. ಅವರು ರೀಚ್ ಆಗ್ತಾರೆ. ಹರ್ ಡ್ರೀಮ್ ಹ್ಯಾಡ್ ಕೆಮ್ ಟ್ರೂ. ಅವ್ರ ಕನಸನ್ನು ನೆನಸಾಗುತ್ತೆ. At this moment of joy, Bachendri Pal writes, My thought went to my father and mother who taught us the value of struggle and the value of efforts. ನನ್ನ ಚಿಂತನೆಗಳು ನನ್ನ ತಾಯಿ ಮತ್ತು ತಂದೆಯವರ ಕಡೆಗೆ ಹೋದವು. ಅವರು ನಮಗೆ ಹೋರಾಟದ ಮೌಲ್ಯ ಮತ್ತು ಪ್ರಯತ್ನಗಳ ಮೌಲ್ಯವನ್ನು ಕಲಿಸಿದರೆ. Bachendri's mountaineering excellence has been honored by the Government of India with the country's highest sports award, the Arjuna Award, the highly coveted Padma Shri, as well as the National Adventure Award. ಬಚೇಂದ್ರಿ ಏನು ಮೌಂಟೇನರಿಂಗ್ ಆದಮೇಲೆ ಅವರು ಹೈಯೆಸ್ಟ್ ಪೀಕಿಗೆ ರೀಚ್ ಆದಮೇಲೆ ಅವರಿಗೆ ಅರ್ಜುನ ಅವಾರ್ಡ್ ಅನ್ನೋದು ಒಂದು ಅವಾರ್ಡನ್ನು ಕೊಡ್ತಾರೆ. ನೆಕ್ಸ್ಟ್ ಅವರಿಗೆ ಪದ್ಮಶ್ರೀ ಅವಾರ್ಡನ್ನು ಸಹ ಕೊಡ್ತಾರೆ.
Among the other major award, Bachendri was awarded by ಯಶ್ ಭಾರತಿ ಅವಾರ್ಡ್. ನೆಕ್ಸ್ಟ್ ಅವರು ಯಶ್ ಭಾರತಿ ಅವಾರ್ಡ್ ಅನ್ನು ಸಹ ಪಡೀತಾರೆ. ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್ ಗೋಲ್ಡ್ ಮೆಡಲ್ by the Indian Mountaineering Foundation as well as an award from the Department of Education Uttar Pradesh State and the Literature Achievement awarded by Kolkata Sports Journalist Association. ಮತ್ತು ಅವರಿಗೆ ಉತ್ತರ ಪ್ರದೇಶದಿಂದ ಒಂದು ಅವಾರ್ಡನ್ನು ಸಹ ಕೊಡ್ತಾರೆ ಮತ್ತು ಗೋಲ್ಡ್ ಮೆಡಲು ಸಹ ಅವರಿಗೆ ಸಿಗುತ್ತೆ. ಮತ್ತು ಅವ್ರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಸಹ ತಗೊಳ್ತಾರೆ, ಕೋಲ್ಕತ್ತಾಯಿಂದ ಅವರಿಗೆ ಕೊಡ್ತಾರೆ. ಬಚೇಂದ್ರಿ ಪಾಲ್ ಹ್ಯಾಸ್ ಪುಟ್ ಟುಗೆದರ್ ಆಲ್ ಹರ್ ಎಕ್ಸ್ಪೀರಿಯನ್ಸ್ ಆಫ್ ಮೌಂಟೇನರಿಂಗ್ ಇನ್ ಹರ್ ಆಟೋಬಯೋಗ್ರಫಿ. ಅವರು ಅಲ್ಲಿ ಎಕ್ಸ್ಪೀರಿಯನ್ಸ್ ಏನೇನಾಯಿತು ಅವರಿಗೆ ಅಂತ ಒಂದು ಬುಕ್ಕಲ್ಲಿ ಬರೆದಿದ್ದಾರೆ. ಆಟೋಬಯೋಗ್ರಫಿ ಅಂದರೆ ಅವರು ಬರ್ಕೊಳ್ಳೋದು, ಅವ್ರ ಸ್ಟೋರಿನ ಅವ್ರು ಬರ್ಕೊಳ್ಳೋದಕ್ಕೆ ಆಟೋಬಯೋಗ್ರಫಿ ಅಂತ ಹೇಳ್ತೀವಿ. ಆ ಬುಕ್ ನೇಮ್ ಏನಪ್ಪ ಅಂದರೆ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್. ಆ ಥರ ಬುಕ್ಕಲ್ಲಿ ಅವರು ಬರೆದಿದ್ದಾರೆ. ಶಿ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಆ್ಯಸ್ ಡೆಪ್ಯೂಟಿ ಡಿವೋಷನಲ್ ಮ್ಯಾನೇಜರ್ ಅಡ್ವೆಂಚರ್ ಪ್ರೋಗ್ರಾಮ್ಸ್. ಅವರು ನೆಕ್ಸ್ಟ್ ಇವಾಗ ಅವರಿಗೆ ಒಂದು ಜಾಬನ್ನು ಆಫರ್ ಮಾಡ್ತಾರೆ. ಡೆಪ್ಯೂಟಿ ಡಿವೋಷನಲ್ ಮ್ಯಾನೇಜರ್ ಅಂತ ಒಂದು ಜಾಬನ್ನು ಕೊಡ್ತಾರೆ. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಹರ್ ಲೈಫ್ ಶೋಸ್ ಹಾರ್ಡ್ ವರ್ಕ್ ಆ್ಯಂಡ್ ದ ವಿಲ್ ಟು ಸಕ್ಸೀಡ್ ಕ್ಯಾನ್ ರೈಸ್ಡ್ ಒನ್ ಟು ಗ್ರೇಟರ್ ಹೈಟ್ಸ್. ಅವರು ನೆಕ್ಸ್ಟ್ ಲೈಫಲ್ಲಿ ಹಾರ್ಡ್ ವರ್ಕನ್ನು ಮಾಡಿಬಿಟ್ಟು ಅವರು ಸಕ್ಸೀಡ್ ಆಗೇ ಆಗ್ತಾರೆ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.